ನಟ ಪ್ರಥಮ್ ಒಳ್ಳೆ ಹುಡುಗ ಪ್ರಥಮ್ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ಕೂಡ ಜಟಾಪಟಿ ಜೋರಾಗ್ತಾನೆ ಇದೆ. ಒಳ್ಳೆ ಹುಡುಗ ಪ್ರಥಮ್ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ಜಟಾಪಟಿ ಮುಂದುವರೆದಿರುವಂಥದ್ದು. ದರ್ಶನ್ ಅಭಿಮಾನಿಗಳಿಗೆ ನಟ ಪ್ರಥಮ್ ತಿರುಗೇಟನ್ನು ಕೊಟ್ಟಿದ್ದಾರೆ. ರೌಡಿಗಳ ಜೊತೆ ಪ್ರಥಮ್ ಕಿರಿಕ್ ಎಂದಿದ್ದಂತಹ ಫ್ಯಾನ್ಸ್ ಪೇಜ್. ಚಿಪ್ಸು ಪಪ್ಸು ತಿನ್ನೋಕೆ ರೌಡಿ ಹತ್ತಿರ ಹೋಗಿದ್ದಂತೆ ನಾನು. ನೋಡ್ರಪ್ಪ, ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ತನಿಖೆ ಅಂತ ಪ್ರಥಮ್ ಅವರದೇ ಶೈಲಿಯಲ್ಲಿ ಒಂದು ಟಾಂಗ್ ಕೊಟ್ಟಿದ್ದಾರೆ. ಡಿ ಕಂಪನಿ ನಿನ್ ಥರ್ಡ್ ಕ್ಲಾಸ್ ಜನ್ಮಕ್ಕಿಷ್ಟು ಅನ್ನುವಂಥ ರೀತಿಯಲ್ಲಿ ಘಟನೆ ಬಗ್ಗೆ ಪೊಲೀಸರ ಮುಂದೆ ಎಲ್ಲಾನು ಹೇಳಿದ್ದೇನೆ ಅಂತ ಹೇಳಿದ್ದಾರೆ ನಟ ಪ್ರಥಮ್. SP ಅಧಿಕೃತ ಕಾರಣ ಏನಾಯಿತು ಅಂತ ಹೇಳುತ್ತಾರೆ ಇರಿ. ನಟ ದರ್ಶನ್ ಫ್ಯಾನ್ಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಪ್ರಥಮ್. ಇವರಿಬ್ಬರ ನಡುವೆ ಜಟಾಪಟಿ ಮುಂದುವರಿತಾನೆ ಇದೆ. ಈ ಹಿಂದಿನಲ್ಲೂ ಕೂಡ ಇತ್ತು ಪ್ರಥಮ್ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ. ಅವರುಗಳಿಗೆ ಒಂದು ತಿರುಗೇಟು ಕೊಡುವಂತಹ ಕೆಲಸ ಮಾಡಿದ್ದಾರೆ ನಟ ಪ್ರಥಮ್. ರೌಡಿಗಳ ಜೊತೆ ಪ್ರಥಮ್ ಕಿರಿಕ್ ಅಂತ ಹೇಳ್ಕೊಂಡಿದ್ರು ದರ್ಶನ್ ಫ್ಯಾನ್ಸ್ ಪೇಜ್ ಅವರು. ಚಿಪ್ಸು ಪಪ್ಸು ತಿನ್ನೋಕೆ ರೌಡಿ ಹತ್ರ ಹೋಗಿದ್ದಂತೆ ನಾನು. ನೋಡ್ರಪ್ಪ, ರಾಷ್ಟ್ರೀಯ ತನಿಖಾ ಸಂಸ್ಥೆ ಅನ್ನುವಂಥ ರೀತಿಯಲ್ಲಿ ಅವರದ್ದೇ ಶೈಲಿಯಲ್ಲಿ ದರ್ಶನ್ ಫ್ಯಾನ್ಸ್ಗೆ ಒಂದು ಟಾಂಗ್ ಕೊಟ್ಟಿದ್ದಾರೆ ನಟ ಪ್ರಥಮ್. ಈ ಹಿಂದೆಯಿಂದಲೂ ಕೂಡ ನಟ ದರ್ಶನ್ ಜೈಲು ಪಾಲಾದಾಗಿಂದನೂ ಕೂಡ ಪ್ರಥಮ್ ಅವ್ರದ್ದು ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ಒಂದು ಕೋಲ್ಡ್ ವಾರ್ ನಡೀತಾನೆ ಇತ್ತು. ಅದು ಏಕಾಏಕಿ ಅವರು ಅಭಿಮಾನಿಗಳು ಹೇಳಿದರು, ನಟ ದರ್ಶನ್ ಅವರು ಹೊರಗಡೆ ಬರೋ ತನಕ ನಾವು ಯಾರ ಸಿನಿಮಾನು ನೋಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿದರು. ಹೀಗಾಗಿ ನಟ ಪ್ರಥಮ್ ಆಕ್ರೋಶಭರಿತವಾಗಿ ನಾವು ಡೆವಿಲ್ ಎದುರುಗಡೆನೇ ಬರ್ತೀವಿ ಅಂತ ಹೇಳಿಬಿಟ್ಟಿದ್ರು. ಹೀಗಾಗಿ ಪ್ರಥಮ್ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ಹೆಚ್ಚಾಗಿತ್ತು ಕೋಲ್ಡ್ ವಾರ್. ಮತ್ತು ಇತ್ತೀಚೆಗೆ ಅವರನ್ನು ಎಲ್ಲೋ ಒಂದು ಕಡೆ ಕರೆಸಿ ಯಾರೋ ಒಬ್ಬರು ಬೆದರಿಕೆ ಹಾಕುವಂಥ ಕೆಲಸ ಮಾಡಿದ್ರು. ದರ್ಶನ್ ಅವ್ರ ಬಗ್ಗೆ ಹೀಗೆ ಮಾತಾಡಿದೆ ಅನ್ನುವಂಥ ಕಾರಣ ಒಂದು ಆಡಿಯೋ ವೈರಲ್ ಆಯಿತು. ಇದೇ ವಿಚಾರವಾಗಿ ರೌಡಿಗಳ ಜೊತೆ ಹೋಗಿದ್ರಂತೆ ಅನ್ನುವಂಥ ರೀತಿಯಲ್ಲಿ ಡಿ ಫ್ಯಾನ್ಸ್ ಪೇಜ್ರವರು ಒಂದಷ್ಟು ಜನ ಹಾಕ್ಕೊಂಡಿದ್ರು. ಹೀಗಾಗಿ ಅವರುಗಳಿಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಪ್ರಥಮ್ ಮಾಡಿದ್ದಾರೆ. ಜೊತೆಗೆ ರಮ್ಯಾ ಪರವಾಗೂ ನಿಂತರು. ನಾವು ನಟರಾಗಿರುವುದಕ್ಕೂ ನಾಚಿಕೆ ಆಗುತ್ತೆ, ಈ ಥರ ಸಂದರ್ಭದಲ್ಲೂ ನಾವು ನಿಲ್ಲದೇ ಇದ್ದರೆ ಇವ್ರ ಜೊತೆಗೆ ಅನ್ನುವಂಥ ರೀತಿಯಲ್ಲಿ ಪ್ರಥಮ್ ಹೇಳಿದರು. ಹೀಗಾಗಿ ಎಲ್ಲೋ ಒಂದು ಕಡೆ ದರ್ಶನ್ ಅವರ ವಿರುದ್ಧವಾಗಿ ನಿಲ್ತಾ ಇರುವಂಥದ್ದು, ಆಕ್ರೋಶಭರಿತರಾಗಿರುವಂಥದ್ದು ನಟ ಪ್ರಥಮ್. ಇದೀಗ ಅವರ ಫ್ಯಾನ್ಸ್ಗೂ ಕೂಡ ತಿರುಗೇಟನ್ನು ಕೊಡುವಂಥ ಒಂದು ಕೆಲಸ ಮಾಡಿದ್ದಾರೆ. ಅವರು ಮನಸ್ಸಿನಲ್ಲಿ ಏನು ಬರುತ್ತೆ ಅದನ್ನು ಮಾತಾಡ್ತೀನಿ ಅನ್ನುವಂಥ ನೇರವಾದಂಥ ವ್ಯಕ್ತಿತ್ವ, ತಮ್ಮದೇ ಶೈಲಿಯಲ್ಲಿ ಗುರುತಿಸ್ಕೊಂಡಂಥವ್ರು ನಟ ಪ್ರಥಮ್. ಬಿಗ್ ಬಾಸ್ ಫೇಮ್ ನಟ ಪ್ರಥಮ್. ಸೊ ಈಗ ಎಲ್ಲೋ ಒಂದು ಕಡೆ ದರ್ಶನ್ ಫ್ಯಾನ್ಸ್ ಮತ್ತು ಇವರ ನಡುವೆ ಜಟಾಪಟಿ ಮುಂದುವರಿತಾನೇ ಇದೆ. ಅವರು ಕೂಡ ರಮ್ಯಾ ಪರವಾಗಿ ಬ್ಯಾಟ್ ಬೀಸಿದ್ರು. ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.